ಮುಖಂಡರನ್ನ ಎಬ್ಬಿಸಿ ಹೈಕೋರ್ಟ್ ಕಳಿಸಿದ್ರೆ, ಹೈಕೋರ್ಟ್ ಅಲ್ಲಿ ನೀವು ದಾವೆ ಹಾಕಿದ್ರೆ ಹೈಕೋರ್ಟ್ ನಿಮಗೆ ಚೀಮಾರಿ ಹಾಕ್ತು. ಕುಡಿಯೋ ನೀರಲ್ಲಿ ರಾಜಕೀಯ ಮಾಡಬಾರ್ದು ಅಂತೇಳಿ ನಿಮ್ಮ ಏನೋ ಒಂದು ದಾವೆ ಹಾಕಿದ್ರೆ ಡಿಸ್ಮಿಸ್ ಮಾಡಿದ್ರು, ನಿಮಗೆ ಚೀಮಾರಿ ಹಾಕಿದ್ರು. ನೀವು ಅರ್ಥ ಮಾಡ್ಕೊಬೇಕು, ಇದು ಕುಚೇಷ್ಟೆ, ಇದು ಕುತಂತ್ರ ಅನ್ನುವಂಥದ್ದನ್ನ ಈ ಕ್ಷೇತ್ರದ ಜನರು, ನಗರ ಭಾಗದಲ್ಲಿರ್ತಕ್ಕಂಥ ಜನರು ಇವತ್ತು ಅರ್ಥ ಮಾಡ್ಕೊಬೇಕು. ನೀವು 2004ರಿಂದ ನೀವು 13ವರೆಗೆ ನೀವು ಶಾಸಕರಾಗಿದ್ರೆ ಯಾಕೆ ನೀವು ಅಂಬೇಡ್ಕರ್ ಭವನ ಇಲ್ಲಿ ಮಾಡ್ಲಿಕ್ಕೆ ನಿಮಗೆ ಯೋಗ್ಯತೆ ಇರಲಿಲ್ವಾ? ಅಂಬೇಡ್ಕರ್ ಭವನ ಇಲ್ಲಿ ತರಲಿಕ್ಕೆ ನಿಮಗೆ ಯೋಗ್ಯತೆ ಇರಲಿಲ್ವಾ? ಆದ್ರೆ ಅಂಬೇಡ್ಕರ್ ಅಂತ ಹೇಳಿದ್ರೆ ನೀವು ಊರಿಂದ ಹೊರಗಿರಬೇಕು ಅನ್ನುವಂತ ವಿಕೃತ ಮನಸ್ಸಿರ್ತಕ್ಕಂಥ ನೀವು ಶಾಸಕರು, ನೀವು ಮಂತ್ರಿಗಳು ಅನ್ನುವಂತ ಘಂಟಾಘೋಷವಾಗಿ ಇವತ್ತು ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ನಿಮ್ಗೆ ಯೋಗ್ಯತೆ ಇರಲಿಲ್ಲ. ಇವತ್ತು ಇದೇ JK ಕೃಷ್ಣಾರೆಡ್ಡಿ ನನಗೆ ಕೊಟ್ಟಿದ್ದಾರೆ ಅಧಿಕಾರ, ಆದ್ರೆ ಅಂಬೇಡ್ಕರ್ ಭವನವನ್ನ ಇಲ್ಲಿ ತರಬೇಕು, ಹೃದಯ ಭಾಗದಲ್ಲಿ ಇರಬೇಕು ಅಂಬೇಡ್ಕರ್ ಭವನ ಅಂತ ಹೇಳಿ ನಾವಿಲ್ಲಿ ತಂದ್ರೆ ಇವತ್ತು ನೀವೇನ್ ಮಾಡಿದ್ರೆ ಅವತ್ತಿನ ಸಂದರ್ಭದಲ್ಲಿ ಅಂತ ಗೊತ್ತಿದೆ. ಮಿಸ್ಟರ್ ಸುಧಾಕರ್, ಆವತ್ತು ನಿಮ್ಮ ಜೊತೆಯಲ್ಲಿ ಇದ್ರು ಒಬ್ರು ST ಸಮುದಾಯದ ಮುಖಂಡರು, ಆದ್ರೆ ಇವತ್ತು ನಿಮ್ ಜೊತೆಯಲ್ಲಿ ಇಲ್ಲ. ಅವ್ರು ಹೇಳ್ತಾರೆ, ಏನ್ ಹೇಳ್ತಾರೆ ಗೊತ್ತಾ? ಅಂಬೇಡ್ಕರ್ ಭವನ ಊರು ಮುಂದೆ ಕೊಚ್ಚರಿಸಿಂದೆ ನೀವು ST ವಾಲ್ಮೀಕಿ ಸಮುದಾಯ ಭವನ ಬೇಕು, ನೀವೊಂದು ಅರ್ಜಿ ಕೊಡು ಅಂತ ನೀವು ಹೇಳ್ತೀರಾ. ಅವ್ರು ಸತ್ತಿಲ್ಲ, ಜೀವಂತವಾಗಿ ಬದುಕಿದ್ದಾರೆ, ಇವತ್ತು ನಮ್ಮ ಜೊತೆಯಲ್ಲಿ ಇದ್ದಾರೆ. ಅವ್ರು ಹೇಳ್ತಾರೆ ನೀವೇನ್ ಹೇಳ್ಕೊಟ್ಟಿದ್ದೀರಾ ಅಂತ. ನೀವು ಅದೊಂದೇ ಮಾಡಿಲ್ಲ, ಕುರುಬ ಸಮುದಾಯದವ್ರಿಗೆ ನೀವು ಹೇಳಿದ್ದೀರಾ ಕನಕ ಭವನ ಮಾಡ್ತೀವಿ ಅಂತ ಒಂದು ಅರ್ಜಿ ಕೊಡ್ರಿ. ಮುಸ್ಲಿಮ್ಸ್ಗೆ ಹೇಳಿದ್ದೀರಾ ಏನು ಟಿಪ್ಪು ಭವನ ಮಾಡ್ತೀವಿ ಅಂತ ಒಂದು ಅರ್ಜಿ ಕೊಡಿ ಅಂತ. ನೀವು ಎಲ್ಲಾ ಸಮುದಾಯದವರಿಗೆ ಕೂಡ ಎತ್ತು ಕಟ್ಟಿ ನೀವು ಮಾಡಿರ್ತಕ್ಕಂಥ ಇದು ಕುತಂತ್ರ ಅಲ್ವಾ? ಇದು ಕುಚೇಷ್ಟೆ ಅಲ್ವಾ? ಇದನ್ನ ಏನಂತೀರಾ? ಇದು ಕೂಡ ಈಗ ಅಂಬೇಡ್ಕರ್ ಭವನ ನಿಮ್ಗೆ ಯೋಗ್ಯತೆ ಇರಲಿಲ್ಲ, ನೀವು ತರ್ತಾ ಇರಲಿಲ್ಲ. ಆ ಜಾಗನ ಕಬಳಿಸಬೇಕು ಅಂತಿದ್ರು, ನೀವು ಆ ಜಾಗನ ಕಬಳಿಸಬೇಕು ಅಂತಿದ್ರೆ ಇಂಥ ಜಾಗಗಳು ಕಬಳಿಸಬಾರ್ದು ಅಂತೇನೆ ಅಂಬೇಡ್ಕರ್ ಭವನ ಹೃದಯ ಭಾಗದಲ್ಲಿ ಇರಬೇಕು. ನಮ್ಮ ಬದುಕನ್ನ ಕಟ್ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಅವರ ಭಾವಚಿತ್ರ ಅಲ್ಲಿ ರಾರಾಜಿಸಬೇಕು ಅಂತ ಅಂಬೇಡ್ಕರ್ ಭವನ ಹೃದಯ ಭಾಗದಲ್ಲಿ ಇರಬೇಕು ಅಂತ ಹೇಳಿ ಆ ಹೃದಯ ಭಾಗದಲ್ಲಿ ತಂದ್ಕೊಟ್ಟಿರ್ತಕ್ಕಂಥ ನಾನು. ಇವತ್ತು ನೀವು ಅದಕ್ಕೆ ಟ್ಯಾಪೆ ಹಾಕಕ್ ಹೋಗಿ ಇನ್ನೂ ದೊಡ್ಡದಾಗಿ ಮಾಡಿದ್ದೀರಾ, ಇನ್ನೂ ಬಹಳ 15 ಕೋಟಿ ಅಂತ ಹೇಳ್ತಾ ಇದ್ದಾರೆ, ಮಾಡ್ಲಿಕ್ಕೆ ಸಂತೋಷ. ಆದ್ರೆ ನೀವು ಅಭಿವೃದ್ಧಿಗೆ ವಿರೋಧಿ ಅಂತ ಹೇಳ್ತಾ ಇದ್ದೀರಾ. ನಾನು ಇವತ್ತು ನೀವು ಕಾಲೇಜ್ ಮಾಡ್ತಾ ಇದ್ದೀರಾ, ನಾನೆಲ್ಲೂ ವಿರೋಧ ಮಾಡ್ತಾ ಇಲ್ಲ. ಆದ್ರೆ ನೀವು ಆಸ್ಪತ್ರೆ ಕಟ್ತಾ ಇದ್ದೀರಾ, ನಾನೆಲ್ಲೂ ಕೂಡ ವಿರೋಧ ಮಾಡಿಲ್ಲ. ಆದ್ರೆ ಮುಂದೆ ಬರ್ತೀನಿ, ಸುಧಾಕರ್ ಅವರು ಏನು ಮಾಡಿದ್ರು ಕೂಡ ನೀವು ಸ್ವಾರ್ಥಿ ಅನ್ನುವಂಥದ್ದನ್ನ ಎಳೆಯಾಗಿ 100 ಉದಾಹರಣೆಗಳನ್ನ ಕೊಡ್ತೇನೆ ನಾನು. ಒಂದಲ್ಲ ಎರಡಲ್ಲ 100 ಉದಾಹರಣೆಗಳನ್ನ ನಾನು ಕೊಡ್ತೇನೆ. ಅಂತ ಸ್ವಾರ್ಥಿ ನೀವು, ಅಂತ ಸ್ವಾರ್ಥಿ ನೀವು. ಇವತ್ತು ನೀವು ದೊಡ್ಡದಾಗಿ ಮಾಡಿ, ನಮ್ಗೇನ್ ತೊಂದರೆ ಇಲ್ಲ. ಬಹುಶಃ ನಾನು ಅಂದ್ಕೊಂಡಿದ್ದೆ ನಾವು ಕಟ್ತಕ್ಕಂಥ ಅಂಬೇಡ್ಕರ್ ಭವನ ಈ ಕ್ಷೇತ್ರದಲ್ಲಿ ಯಾರೇ ಅದನ್ನ ಕಾರ್ಯಕ್ರಮಗಳು ಮಾಡ್ಲಿಕ್ಕೆ ತಗೊಂಡ್ರೆ ಸುಮಾರು 15ರಿಂದ 20 ಸಾವಿರ ಒಳಗಡೆ ನಿಗದಿ ಮಾಡಬೇಕು. ಯಾಕಂದ್ರೆ ಸಣ್ಣ ಪುಟ್ಟ ಖರ್ಚುಗಳಿರ್ತವೆ, ಕ್ಲೀನ್ ಮಾಡೋದು ಇನ್ನೊಂದು ಮತ್ತೊಂದು. ಹಾಗಾಗಿ ಇವತ್ತು ನೀವು ಮಾಡ್ತಾ ಇರ್ತಕ್ಕಂಥ ಅಂಬೇಡ್ಕರ್ ಭವನ ಇವತ್ತು 15 ಕೋಟಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಬಹುಶಃ ನೀವು ಅದೆಷ್ಟು ಲಕ್ಷ ಚಾರ್ಜ್ ಮಾಡ್ತೀರೋ ನನಗಂತೂ ಡೌಟ್ ಇದೆ. ಆದ್ರೆ ಕಾದ್ ನೋಡ್ತೀವಿ, ಏನ್ ಮಾಡ್ಬೇಕು, ಏನ್ ಮಾಡ್ತಾರೆ ಅನ್ನುವಂಥದ್ದನ್ನ ನಾವು ಕಾದ್ ನೋಡ್ತೀವಿ. ನೀವು ಕುತಂತ್ರಿಗಳು, ನೀವು ಸ್ವಾರ್ಥಿಗಳು, ನೀವು ಕುಚೇಷ್ಟೆ ಮಾಡ್ತಕ್ಕಂಥದ್ದು ನಿಮ್ಮ ರಕ್ತದಲ್ಲಿ ಬಂದಿರತಕ್ಕಂಥದ್ದು. ನೀವು ನಮ್ಮ ತಂದೆ ತಾಯಿಗಳು ನಮಗೆ ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಟ್ಬಿಟ್ಟಿದ್ದಾರೆ, ಒಳ್ಳೆ ಸಂಸ್ಕಾರವನ್ನ ಕೊಟ್ಬಿಟ್ಟಿದ್ದಾರೆ, ಬದುಕುವ ಮಾರ್ಗಗಳನ್ನ ತೋರಿಸ್ಕೊಟ್ಟಿದ್ದಾರೆ. ನೀವು ಹುಲ್ಲು ಬನ್ನಿ ಖರಾಬನ್ನ 42 ಜನ ಟೀಚರ್ಸ್ಗೆ ನೀವು ಮಾರಾಟ ಮಾಡಿದ್ದೀರಲ್ಲ, ಇದೇನಾ ನಿಮ್ಮ ತಂದೆ ತಾಯಿಗಳು? ಕುತಂತ್ರ ಇಲ್ಲ, ಒಳ್ಳೆ ಮಾರ್ಗದರ್ಶನ, ಒಳ್ಳೆ ಸಂಸ್ಕಾರ, ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಟ್ಟಿರ್ತಕ್ಕಂಥ ಇದೇನಾ? ಇವತ್ತು 25 ವರ್ಷಗಳಾಗಿದೆ ಅವರಿಗೆ ಸೇಲ್ ಡೀಟ್ ಮಾಡಿ. ನೀವು ಸೇಲ್ ಡೀಟ್ ಕ್ರಯಪತ್ರ ಮಾಡಿ 25 ವರ್ಷಗಳಾಗಿದೆ. ಇವತ್ತುವರೆಗೂ ಕೂಡ ನೀವು ನಿಮ್ಮ ಹಣ ವಾಪಸ್ ತಗೊಳ್ಳಿ, ಏನೋ ತೊಂದರೆ ಆಗಿದೆ ಅಥವಾ ನಾವೆಲ್ಲೋ ಬಡಾವಣೆ ಮಾಡ್ತಾ ಇದ್ದೀವಿ, ನಿಮ್ಮ ನಿವೇಶನ ತಗೊಳ್ಳಿ ಅಂತ ನಿಮ್ಗೆ ಕನಿಷ್ಠ ಸೌಜನ್ಯ ನಿಮಗೆ ಇಲ್ವಲ್ಲ? ಇದನ್ನ ಏನ್ ಅನ್ಬೇಕು ನಾವು? ಇದು ಕುತಂತ್ರ ಅಲ್ವಾ? ಕುಚೇಷ್ಟೆ ಅಲ್ವಾ? ಇದು ಕುಚೇಷ್ಟೆ ಅಲ್ವಾ? 100 ಸಾರಿ ನಿಮ್ಮ ಆತ್ಮ ವಿಮರ್ಶೆ ಮಾಡ್ಕೊಳ್ಳಿ. ಇವತ್ತು ನೀವು ಸರ್ಕಾರಿ ತೋಪಿನಲ್ಲಿ ಶಾಲಾ ಕಾಲೇಜ್ ನಡೆಸ್ತಾ ಇದ್ದೀರಾ. ನೀವೇನಾದ್ರೂ ಖರೀದಿ ಮಾಡಿದ್ರಾ? ನಿಮ್ ತಂದೆ ಖರೀದಿ ಮಾಡಿದ್ರಾ? ನೀವು ಖರೀದಿ ಮಾಡಿದ್ರಾ? ಇಲ್ವಲ್ಲ.
ಸರ್ಕಾರಿ ತೋಪಿನಲ್ಲಿ ಯಾರಿಗೋ 30 ವರ್ಷಕ್ಕೆ ಲೀಸ್ಗಾದ್ರೆ ನೀವು ಆ ಲೀಸ್ ಹತ್ರ 99 ವರ್ಷಕ್ಕೆ ಲೀಸ್ ಮಾಡ್ಕೊಂತೀರಾ. ಆದ್ರೆ ಇದು ಕಾನೂನಲ್ಲಿ ಇದೆಯಾ? ಆದ್ರೆ ಇವತ್ತು ಅಧಿಕಾರಿಗಳು ಕೂಡ ನಿಮಗೆ ಗುಲಾಮರಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ತಹಸೀಲ್ದಾರ್ ಇರ್ಬೋದು, AC ಇರ್ಬೋದು, DC ಇರ್ಬೋದು, ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಇವತ್ತು ಈ ಎಲ್ಲ ಅಧಿಕಾರಿಗಳಿಗೂ ಕೂಡ ಹೇಳಲಿಕ್ಕೆ ಬಯಸ್ತೇನೆ, ಸಾರ್ವಜನಿಕರ ಹಣದಿಂದ ನಿಮಗೆ ಸಂಬಳ ಕೊಡ್ತಾ ಇರ್ತಕ್ಕಂಥದ್ದು, ನೀವು ಗುಲಾಮರಾಗಿ ಕೆಲಸ ಮಾಡಬಾರ್ದು ಅನ್ನುವಂತ ಒತ್ತಾಯ ಮಾಡ್ತೇನೆ. ನೀವು ಎಲ್ಲ ವಿಚಾರಗಳಲ್ಲಿ ಕೂಡ ಮಂತ್ರಿಗಳು ಹೇಳಿದ್ರು ನೀವೇನೇನ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದನ್ನು ಎಳೆಯಾಗಿ ಬಿಚ್ಚಿಡ್ತಾರೆ. ನಿಮ್ಮ ತಾಯಿ ಹೆಸರಲ್ಲಿ ನೀವು ಇವತ್ತೇನು ಮನೆ ಇದ್ದೀರಾ, ಆ ಮನೆಯಲ್ಲಿ, ಆ ಮನೆ ಆವರಣದಲ್ಲಿ ನೀವು ಜಾಗವನ್ನ, ಸರ್ಕಾರಿ ಜಾಗವನ್ನ ಜಿಲ್ಲಾ ಪಂಚಾಯಿತಿಯಲ್ಲಿ ನಿಮ್ಮ ತಾಯಿ ಹೆಸರಲ್ಲಿ ಬಾಡಿಗೆ ತಗೊಂಡಿದ್ದೀರಾ. ಮಾನ ಮರ್ಯಾದೆ ಇಲ್ಲದೆ ಇರ್ತಕ್ಕಂಥವ್ರು ನೀವು. ಮಾನ ಮರ್ಯಾದೆ ಇದೆಯಾ ನಿಮಗೆ? ಇದು ಕುಚೇಷ್ಟೆ ಅನ್ನಲ್ವಾ? ಇದು ಕುತಂತ್ರ ಅನ್ನಲ್ವಾ? ನನ್ನ ಬಗ್ಗೆ ಮಾತನಾಡುವಂತ ನೈತಿಕತೆನೂ ಇಲ್ಲ, ನನ್ನ ಬಗ್ಗೆ ಮಾತನಾಡುವಂತ ಯೋಗ್ಯತೆ ಕೂಡ ನಿಮ್ಮ ಕುಟುಂಬದಲ್ಲಿ ಯಾವುದೂ ಇಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ನೀವು ಯಾರನ್ನು ಬಿಡ್ತೀರಾ? ಯಾರನ್ನು ಬಿಡೋದಿಲ್ಲ. ಈ ಕ್ಷೇತ್ರದಲ್ಲಿ ಶಾಲಾ ಮಕ್ಕಳಿಗೆ ಅಂತ ಹೇಳಿ ರಿಸರ್ವ್ ಮಾಡಿರ್ತಕ್ಕಂಥ ಜಾಗದಲ್ಲಿ, ಶಾಲಾ ಮಕ್ಕಳಿಗೆ ರಿಸರ್ವ್ ಮಾಡಿರ್ತಕ್ಕಂಥ ಜಾಗದಲ್ಲಿ ನೀವು ಇವತ್ತು ಕೂಡ ಒಂದ್ ಕಡೆ BO ಆಫೀಸ್ ಇದೆ, ಇನ್ನೊಂದ್ ಕಡೆ ಪ್ರೌಢಶಾಲೆ ಇದೆ. ಆದ್ರೆ ಮಧ್ಯದಲ್ಲಿ ನೀವು ಏನ್ ಮಾಡಿದ್ದೀರಾ? ಒಂದು ಸಣ್ಣ ಗುಡಿಯನ್ನ ಕಟ್ಟಿ, ಇವತ್ತು ವಾಣಿಜ್ಯ ಮಳಿಗೆಗಳನ್ನ ಕಟ್ಟಿ ನೀವು ಊಟ ಮಾಡ್ತಾ ಇದ್ದೀರಾ. ನೀವು ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಊಟ ಮಾಡ್ತಾ ಇರ್ತಕ್ಕಂಥದ್ದು ಪಾಪದ ಹಣ. ಇದು ಕುತಂತ್ರ ಅಲ್ವಾ? ಇದು ಕುಚೇಷ್ಟೆ ಅಲ್ವಾ? ಇದು ನಿಮ್ಮ ಸ್ವಾರ್ಥ ಅಲ್ವಾ? ಈ ಕ್ಷೇತ್ರದ ಜನರಿಗೆ ಏನ್ ಮಾಡಿದ್ದೀರಾ ನೀವು ಅಭಿವೃದ್ಧಿಯ ನೆಪದಲ್ಲಿ ಎಷ್ಟು ಅಭಿವೃದ್ಧಿ ಮಾಡ್ತೀರಾ? ನಿಮ್ಮ ಕುಟುಂಬಕ್ಕೆ ಅಷ್ಟು ಅಭಿವೃದ್ಧಿ ಆಗ್ಬೇಕು. ನಿಮ್ಮ ಕುಟುಂಬಕ್ಕೆ ಅಷ್ಟು ಸಾರ್ವಜನಿಕರ ಆಸ್ತಿಗಳು ಬೇಕು, ಸರ್ಕಾರಿ ಆಸ್ತಿಗಳು ಬೇಕು. ನಿಮ್ಮನ್ನು ಹೇಳೋರು ಕೇಳೋರಿಲ್ವಾ? ಇದಕ್ಕೆ ತಕ್ಕಂಗೆ ಇವತ್ತು ಅಧಿಕಾರಿಗಳು ಕೂಡ ಇದೇ ರೀತಿ ಆಗಿದ್ದಾರೆ. ಇವತ್ತು ನಾನು DC ಗೆ ಹೇಳಲಿಕ್ಕೆ ಬಯಸ್ತೇನೆ, ಈ ಜಿಲ್ಲಾಧಿಕಾರಿಗಳಿಗೆ, ನಿಮ್ಮ ಬೇಳೆ ಚಿಕ್ಕಬಳ್ಳಾಪುರದಲ್ಲಿ ಇರಬಹುದು, ಗೋರಿಬಿದ್ದೂರಲ್ಲಿ ಇರಬಹುದು, ಬಾಗೇಪಲ್ಲಿಯಲ್ಲಿ ಇರಬಹುದು, ಶಿಡ್ಲಘಟ್ಟದಲ್ಲಿ ಇರಬಹುದು. ಆದ್ರೆ DC ಅವರೇ, ನಿಮ್ಮ ಬೇಳೆ ಚಿಂತಾಮಣಿಯಲ್ಲಿ ಬೇಯೋದಿಲ್ಲ. ಇವ್ರ ಹತ್ರ, ಇಂಥ ಕುತಂತ್ರಿಗಳ ಹತ್ರ, ಇಂಥ ಸ್ವಾರ್ಥಿಗಳ ಹತ್ರ, ಇಂಥ ಕುಚೇಷ್ಟೆ ಮಾಡೋರ ಹತ್ರ DC ಅವರೇ ನಿಮ್ಮ ಬೇಳೆ ಇಲ್ಲಿ ಬೇಯೋದಿಲ್ಲ. ನಾನು ಯಾಕಂದ್ರೆ ಇತ್ತೀಚೆಗೆ ನಿಮ್ಮ ಸ್ಟೇಟ್ಮೆಂಟ್ ಗಳನ್ನ ನೋಡಿದ್ದೇನೆ. ಬಹಳ ಗಡುಸಾಗಿ, ಬಹಳ ನೇರವಾಗಿ, ಬಹಳ ದಿಟ್ಟವಾಗಿ, ಬಹಳ ಪ್ರಾಮಾಣಿಕವಾಗಿ. ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ದಿಟ್ಟ ನೇರ ನುಡಿ DC ಅವರೇ ಇಲ್ಲಿ ನಡೆಯೋದಿಲ್ಲ. ಚಿಂತಾಮಣಿಯಲ್ಲಿ ನಿಮಗೆ ತಾಕತ್ತಿದ್ರೆ ಇವರು ಮಾಡಿರ್ತಕ್ಕಂಥ ಅಕ್ರಮ ಆಸ್ತಿಗಳನ್ನ ಒಂದೊಂದು ಕೂಡ ನೀವು ವಾಪಸ್ ತಗೊಂಡ್ರೆ ನೀವು ನಿಜವಾಗ್ಲೂ ಜಿಲ್ಲಾಧಿಕಾರಿಗಳು ಅನ್ನುವಂಥದ್ದನ್ನ ನಾನು ಮೆಚ್ಚುತ್ತೇನೆ, ನಾನು ಹೇಳ್ತೇನೆ. ಇಲ್ಲ ಅಂದ್ರೆ ನೀವು ಕೂಡ ಅದೇ ಸಾಲಿನಲ್ಲಿ ಹಿಂದೆ ಇರ್ತಕ್ಕಂಥ DC-ಗಳೆಲ್ಲ ಕೂಡ ಕೇಳಬಾರ್ದು ಮಾತುಗಳೆಲ್ಲ ಅನ್ಸ್ಕೊಂಡು ಹೋಗಿದ್ದಾರೆ. ಆ ಸಾಲಿಗೆ ನೀವು ಕೂಡ ಹೋಗ್ತೀರಾ. ಯಾಕಂದ್ರೆ ಕಾನೂನು ಅಂತ ಹೇಳಿದ್ರೆ ಬಡವರಿಗೊಂದು, ಬಲಾಢ್ರಿಗೊಂದು ಕಾನೂನು ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಒಂದೇ ಕಾನೂನು. ಆ ಒಂದೇ ಕಾನೂನನ್ನ ನೀವು ಪಾಲನೆ ಮಾಡ್ತಾ ಇಲ್ಲ ಅನ್ನುವಂತ ಮಾತನ್ನ ಇವತ್ತು ನಾನು ಕೇಳಕ್ಕೆ ಬಯಸ್ತೇನೆ. ಇವತ್ತು ನೀವು ಶಾಲಾ ಮಕ್ಕಳಿಗೆ ರಿಸರ್ವ್ ಆಗಿರ್ತಕ್ಕಂಥದ್ದನ್ನ ವಾಣಿಜ್ಯ ಮಳಿಗೆಗಳನ್ನ ಕಟ್ಟಿ ನೀವು ತಿಂತಾ ಇದ್ದೀರಾ. ಆದ್ರೆ ನೀವು ಸಮುದಾಯದಲ್ಲಿ ಇರ್ತಕ್ಕಂಥ ಯಾರೋ ಪಾಪ ದಾನ ಮಾಡಿರ್ತಕ್ಕಂಥದ್ದು ಒಕ್ಕಲಿಗರ ಕಲ್ಯಾಣ, ಒಕ್ಕಲಿಗರ ಮಕ್ಕಳಿಗೆ ಸಮುದಾಯಕ್ಕೆ ಬೇಕು ಅಂತ ಹೇಳಿ ಕೊಟ್ಟಿರ್ತಕ್ಕಂಥದ್ದನ್ನ ನೀವು ಒಕ್ಕಲಿಗರ ಹಾಸ್ಟೆಲ್ ಅನ್ನ ಊರಿಂದ ಹೊರಗಡೆ ಹಾಕಿ ನೀವೇನ್ ಮಾಡಿದ್ದೀರಾ? ನಿಮ್ಮ ತಾತನ ಆಂಜನೇಯ ರೆಡ್ಡಿ ಹೆಸರಿಟ್ಟು ನೀವು ಕಲ್ಯಾಣ ಮಂಟಪವನ್ನು ಕಟ್ಟು ಜೀವನ ಮಾಡ್ತಾ ಇದ್ದೀರಾ. ಇವತ್ತು ನೀವು ಜೀವನ ಮಾಡ್ತಾ ಇದ್ದೀರಾ. ಇದು ಕುತಂತ್ರ ಅಲ್ವಾ? ಇದು ಸ್ವಾರ್ಥ ಅಲ್ವಾ? ಇದು ಕುಚೇಷ್ಟೆ ಅಲ್ವಾ? ನಿಮ್ಮಂತ ಕುತಂತ್ರಗಳಿಂದ, ನಿಮ್ಮಿಂದ ಕುಚೇಷ್ಟೆ ಮಾಡ್ತಕ್ಕಂಥವರಿಂದ, ನಿಮ್ಮಂತ ಸ್ವಾರ್ಥಿಗಳಿಂದ ನಾನು ಬುದ್ಧಿ ಕಲಿಬೇಕಾಗಿಲ್ಲ. ನಮ್ಮ ತಂದೆ ತಾಯಿಗಳು ನಿಜವಾಗಿ ನನಗೆ ಸಂಸ್ಕಾರವನ್ನು ಕಲಿಸಿಕೊಟ್ಟಿದ್ದಾರೆ. ಹೇಗೆ ಸಾರ್ವಜನಿಕ ಮಧ್ಯದಲ್ಲಿ ಹೇಗೆ ನಡೀಬೇಕು, ಹೇಗೆ ಸಂಬಂಧಗಳು ಇಟ್ಕೊಬೇಕು ಅನ್ನುವಂಥದ್ದನ್ನ ನನಗೆ ಕಲಿಸ್ಕೊಟ್ಟಿದ್ದಾರೆ. ನಿಮ್ಮಂತ ಈ ರೀತಿ ಸಾರ್ವಜನಿಕರನ್ನ ಆಸ್ತಿಗಳನ್ನ ಹಾಕೊಂಡು, ಸಾರ್ವಜನಿಕರ ಸಂಪತ್ತನ್ನ ಲೂಟಿ ಮಾಡಿಕೊಂಡು ಜೀವನ ಮಾಡಿ ಅಂತ ನಮ್ಮ ತಂದೆ ತಾಯಿಗಳು ನನಗೆ ಹೇಳ್ಕೊಟ್ಟಿಲ್ಲ. ನಿಮ್ದೆಷ್ಟು ಎಂತ ವಿಕೃತ ಮನಸ್ಸು ಅನ್ನುವಂಥದ್ದು ಗೊತ್ತಿದೆ. ಇವತ್ತು ನನ್ನ ಒಂದು JK ಭವನ ನಾವು ಒಂದು ಕಚೇರಿಯನ್ನಾಗಿ ಮಾಡ್ಕೊಂಡಿದ್ದೀವಿ. ನೀವು ಅಲ್ಲಿ ಏನು ಬಫರ್ ಝೋನ್ ಇಷ್ಟು ಮೀಟರ್ ಬಿಟ್ಟಿಲ್ಲ ಅಂತ ಹೇಳಿ ನೀವು ನ್ಯಾಯಾಲಯದಲ್ಲಿ ದಾವೆ ಹಾಕಿದ್ದೀರಾ. ನಾನು ಯಾವತ್ತೂ ಕೂಡ ನನ್ನ ಮೇಲೆ ಕೇಸ್ ಹಾಕ್ಬಿಟ್ಟಿದ್ದಾರೆ ಅಂತ ನಾನು ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ನೀವು ಅದರ ಹಿಂಭಾಗ ಕೆರೆ ಅಂಗಳದಲ್ಲಿ ಸುಮಾರು 35 ಮರಗಳು, ಜಮ್ಮುನೇರಳೆ ಇಂತಹ ಮರಗಳು ಹಾಕಿದ್ವಿ, ಫಾರೆಸ್ಟ್ ನವರೇ ಹಾಕಿದ್ದು. ಆದ್ರೆ ಆ ಜಮ್ಮುನೇರಳೆ ಬಿಟ್ಟು ಪಕ್ಷಿಗಳಿಗೆ ಆಗ್ತಾ ಇತ್ತು. ನಿಮ್ಗೆ ವಿಕೃತ ಮನಸ್ಸು ಏನಾಯ್ತು ಅಂತ ಹೇಳಿದ್ರೆ
35 ಮರಗಳನ್ನ ಇವತ್ತು ನೀವು ನಾಶ ಮಾಡಿದ್ರೆ, ನಿಮ್ಮ ಅಧಿಕಾರಿಗಳನ್ನ ಕಳಿಸಿ ಸಮೇತ ನೀವು ನಾಶ ಮಾಡಿದ್ರೆ, ಅರಣ್ಯನ ಸಂಪತ್ತು ಇವತ್ತು ನೀವು ಕಾಲೇಜ್ ಕಟ್ತಾ ಇರ್ತಕ್ಕಂಥ ಇರ್ಬಹುದು, ನೀವು ಗುಹಾಂತರ ದೇವಾಲಯ ಮಾಡ್ತಿರ್ತಕ್ಕಂಥ ಇರ್ಬೋದು, ಇವತ್ತು ಅರಣ್ಯದ ಒಂದು ಸಂಪತ್ತನ್ನ, ನೈಸರ್ಗಿಕ ಸಂಪತ್ತವನ್ನ ನಾಶ ಮಾಡಿ ಇವತ್ತು ನೀವು ಮಾಡ್ತಾ ಇರ್ತಕ್ಕಂಥ ನೀವು ಕುತಂತ್ರಿಗಳು, ಸ್ವಾರ್ಥಿಗಳು. ಇವತ್ತು ನನ್ನ ಮೇಲೆ ನೀವು ಕುತಂತ್ರಿಗಳು, ಸ್ವಾರ್ಥಿಗಳು ಅಂತ ಹೇಳ್ತೀರಾ. ಇವತ್ತು ನಿಮ್ಮಿಂದ ನಾನು ಕಲಿಬೇಕಾಗಿಲ್ಲ, ಇವತ್ತು ನಿಮ್ಮಿಂದ ನಾನು ಕಲಿಬೇಕಾಗಿಲ್ಲ. ನಿಮ್ಮಂತ ಕುತಂತ್ರಿಗಳಿಂದ, ನಿಮ್ಮಂತ ಕುಚೇಷ್ಟೆ ಮಾಡ್ತಕ್ಕಂಥವರಿಂದ, ನಿಮ್ಮಂತ ಸ್ವಾರ್ಥಿಗಳಿಂದ ಇವತ್ತು ನಾನೇನು ಕೂಡ ಕಲಿಬೇಕಾಗಿಲ್ಲ. ನಮ್ಮ ತಂದೆ ತಾಯಿ ಒಳ್ಳೆ ವಿದ್ಯೆ ಬುದ್ಧಿಯನ್ನ ಕಲಿಸಿದ್ದಾರೆ, ಒಳ್ಳೆ ಸಂಸ್ಕಾರವನ್ನ ಕಲಿಸಿದ್ದಾರೆ. ನಿಮ್ಮಂತ ಕುತಂತ್ರಿಗಳಿಂದ, ನಿಮ್ಮಂತ ಷಂಡ್ರಿಂದ ನಾನೇನು ಕಲಿಬೇಕಾಗಿಲ್ಲ ಅನ್ನುವಂಥದ್ದನ್ನ ಇವತ್ತು ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಇವತ್ತು ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ನೀವು IDSMT ಕಾಂಪ್ಲೆಕ್ಸ್, ನೀವು ಅಭಿವೃದ್ಧಿಯ ನೆಪದಲ್ಲಿ ಇವತ್ತು IDSMT ಕಾಂಪ್ಲೆಕ್ಸ್, ಯಾಕೆ ಇವತ್ತು ನೀವು ಕಟ್ಟಿರ್ತಕ್ಕಂಥ ಕಾಂಪ್ಲೆಕ್ಸ್ ಇದೆಯಲ್ಲ, ಏನೋ ಎಂತದ್ದು PCR ಕಾಂಪ್ಲೆಕ್ಸ್ ಅಂತ ಹೇಳ್ತಾರಲ್ಲ, ಎಷ್ಟು ವರ್ಷ ಆಯ್ತು ಕಟ್ಟಿ, ಯಾಕದು ಬೀಳಿಲ್ಲ? ಇವತ್ತು IDSMT ಕಾಂಪ್ಲೆಕ್ಸ್ ಅನ್ನ ಬಡವರು 200 ಜನರ ಮೇಲೆ ಇವತ್ತು ಹೊಟ್ಟೆ ಮೇಲೆ ಬರ ಎಳೆದಿದ್ದೀರಲ್ಲ, ನಿಮ್ಗೆ ಒಳ್ಳೇದಾಗ್ತದೆ ಅಂದ್ರೆ ಅವ್ರ ಶಾಪ್ಗಳು ಇನ್ನೂ ಅವ್ರಿಗೆ 2 ವರ್ಷ ಟೈಮ್ ಇತ್ತು, 2 ವರ್ಷ ಟೈಮ್ ಇತ್ತು. ಆದ್ರೆ ಇಂಥ ಕುತಂತ್ರಿಗಳನ್ನ ಇವತ್ತು ನಿಮ್ಮ ಮನೆ, ನಿಮ್ಮ ಆಂಜನೇಯ ರೆಡ್ಡಿ ಅವರು, ನಿಮ್ಮ ತಾತ ಅವರು ಕಟ್ಟಿರ್ತಕ್ಕಂಥ ಮನೆ ಎಷ್ಟು ವರ್ಷ ಆಗಿದೆ, ಯಾಕೆ ಬಿದ್ದಿಲ್ಲ ಅದು? ಆದ್ರೆ ಇಲ್ಲಿ ಕಟ್ಟಿರ್ತಕ್ಕಂಥ 25 ವರ್ಷಕ್ಕೆ ಬಿದ್ದು ಹೋಗ್ತದ? ಆದ್ರೆ ನಿಮ್ ತಂದೆಯವರು ಅವತ್ತು ಕಟ್ಟಿರ್ತಕ್ಕಂಥ ಕಾಲದಲ್ಲಿ ಹಾಗಾದ್ರೆ ಎಷ್ಟು ಕಮಿಷನ್ ತಿಂದಿದ್ರು? ಯಾಕೆ 25 ವರ್ಷಕ್ಕೆ ಬೀಳ್ತದೆ? ನಗರಸಭೆ ಕಚೇರಿ ಯಾಕೆ ಬಿದ್ದಿಲ್ಲ? ನಿಮ್ಮ ಕಾಂಪ್ಲೆಕ್ಸ್ ಯಾಕೆ ಬಿದ್ದಿಲ್ಲ? ನೀವು ಕಟ್ಟಿರ್ತಕ್ಕಂಥ ಮನೆ ಯಾಕೆ ಬಿದ್ದಿಲ್ಲ? ನಿಮ್ಗೇನಾದ್ರೂ ಮಾನ ಮರ್ಯಾದೆ ಇದೆ ಅಂದ್ರೆ ಬಡವರ ಮೇಲೆ ಸವಾರಿ ಮಾಡಕ್ಕಲ್ಲ ನಿಮ್ಗೆ ಕೊಟ್ಟಿರ್ತಕ್ಕಂಥದ್ದು ಅಧಿಕಾರ. ಇವತ್ತು ನೀವು ಕನ್ನಂಪಲ್ಲಿಯಿಂದ ಕೂಡ ನಾವು ನೋಡುತ್ತೇವೆ, ಇವತ್ತು ಫುಟ್ಪಾತ್ ಮಾಡಬೇಕು ಅಂತ ಹೇಳಿ ಕನ್ನಂಪಲ್ಲಿ ಹತ್ರ ಪಾಪ ಆ ಬಡ, ನಿಮ್ಗೆ ಎಷ್ಟು ನಿಮ್ಗೆ ಸ್ವಾತಂತ್ರ್ಯ ಬಂದಾಗ್ಲಿಂದ ನಿಮ್ಮ ಕುಟುಂಬಕ್ಕೆ ಓಟ್ ಹಾಕೊಂಡು ಬಂದಿರ್ತಕ್ಕಂಥವ್ರನ್ನ ಇವತ್ತು 20 ಅಡಿ 30 ಅಡಿ ಇವತ್ತು ನೀವು ತಳ್ಳಿದ್ದೀರಲ್ಲ. ಆದ್ರೆ ನಿಮ್ಮ ಶಾಲೆ ಅದು ನಿಮ್ಮದಲ್ಲ, ಸರ್ಕಾರಿ ಒಂದು ತೋಪ್ ಮುಂದೆ ಇವತ್ತು ನೀವೇನ್ ಶಾಲೆ ನಡೆಸ್ತಾ ಇದ್ದೀರಾ? ಏನು 1 ಇಂಚ್ ಹೋಗ್ಲಿಲ್ಲ, ನಿಮ್ಮ ಥಿಯೇಟರ್ ಇರ್ತಕ್ಕಂಥ ಕಡೆ 1 ಇಂಚ್ ಹೋಗ್ಲಿಲ್ಲ. ಆದ್ರೆ ಕಂಡೋರ್ ಸತ್ತು ಅಂದ್ರೆ ನಿಮ್ಗೆ 25 ಅಡಿ 30 ಅಡಿ 40 ಅಡಿ ನೀವು ತಳ್ಕೊಂಡು ಹೋಗಿದ್ದೀರಾ. ಇಲ್ಲ ನಿಮ್ಗೆ ಗೊತ್ತಾಗುತ್ತೆ, ಆಂಜನೇಯ ರೆಡ್ಡಿ ಒಕ್ಕಲಿಗರ ಕಲ್ಯಾಣ ಮಂಟಪದ ಆ ಕಾರ್ನರ್ ಅಲ್ಲಿ ಗೊತ್ತಾಗುತ್ತೆ, ಒಂದು ರಸ್ತೆ ಹಿಂಗ್ ಬಂದಿದೆ. ಯಾಕೆ ಅಲ್ಲಿ ಹೋದ್ರೆ ಪಾಪ ನಿಮ್ಗೆ ಬೇಕಾಗಿರೋರ್ದು ಹೋಗ್ಬಿಡ್ತದ? ನಿಮ್ಗೆ ಬೇಕಾಗಿರ್ತಕ್ಕಂಥವ್ರದ್ದು ಹೋಗ್ಬಿಡುತ್ತೆ ಅಂತೇಳಿ ನೇರವಾಗಿ ಬಂದು ಹಿಂಗ್ ಬಂದಿರೋದು. ಇವ್ರೆಂತ ವಿಕೃತ ಮನಸ್ಸು ಇರ್ತಕ್ಕಂಥವ್ರು ಅಂತ ಹೇಳಿದ್ರೆ, 1940ರಲ್ಲಿ ಇಂಗ್ಲೆಂಡ್ ಅಲ್ಲಿ ಒಬ್ಬ ಪ್ರಧಾನಮಂತ್ರಿ ಇದ್ದ. ಅಧಿಕಾರಿಗಳನ್ನ ಕಳಿಸಿ ಆ ಕೆರೆಯಲ್ಲಿ ಜಾಲಿ ಮರಗಳಿದ್ದಾವೆ, ಈ ಅಧಿಕಾರಿಗಳ ಕಣ್ಣು ಕಾಣಿಸಿಲ್ಲ, ಈ ಮಂತ್ರಿಗಳಿಗೆ ಕಣ್ಣು ಕಾಣಿಸಿಲ್ಲ. ಆದ್ರೆ ಒಳ್ಳೆ ಮರಗಳನ್ನ, ಇವತ್ತು ಜೀವಂತವಾಗಿರ್ತಕ್ಕಂಥ ಮರಗಳನ್ನ, ಆದ್ರೆ ಹಣ್ಣುಗಳು ಬಿಟ್ಟಿರ್ತಕ್ಕಂಥ ಮರಗಳನ್ನ ಪಕ್ಷಿಗಳು ಹಣ್ಣುಗಳು ತಿಂತಾ ಇತ್ತು, ಅಂತ ಮರಗಳನ್ನ ಇವತ್ತು ಕೆಡವು ಹಾಕಿದ್ರು, ಬುಡ ಸಮೇತ ಕೆಡವು ಹಾಕಿದ್ರು. ಆದ್ರೆ ನಿಜವಾಗ್ಲೂ ಕೂಡ ದೈವ ಬಲ, ದೈವ ಶಕ್ತಿ ಇವ್ರಿಗೆ ಪ್ರೇರಣೆ ಇದ್ದಿದ್ರೆ, ಇವ್ರಿಗೇನಾದ್ರೂ ಆ ಬೆಳಕು ಕೊಡಬಾರ್ದು, ಗಾಳಿ ಕೊಡಬಾರ್ದು ಅನ್ನುವಂತ ಶಕ್ತಿ ಇವರಲ್ಲಿ ಏನಾದ್ರೂ ಇದ್ದಿದ್ರೆ 1 ಕೋಟೆ ಕಟ್ಬಿಡ್ತಾ ಇದ್ರು. JK ಕೃಷ್ಣಾರೆಡ್ಡಿ ಮನೆ ಮುಂದೆ ಇಲ್ಲಿ ಬೆಳಕು ಬರಬಾರ್ದು, ಗಾಳಿನೂ ಬರಬಾರ್ದು, ಅಂದ್ರೆ ಆ ಬೆಳಕು ಗಾಳಿ ಇಲ್ದಿರ ಸತ್ತು ಹೋಗ್ಲಿ ಅಂತ ಹೇಳಿ. ಯಾಕಂದ್ರೆ ಅವ್ರು ಯಾರೋ ಮಾಡಿದ್ನಲ್ಲ, ವಿನ್ಸ್ಟನ್ ಚರ್ಚಿಲ್ ಅಂತ, ದವಸ ಧಾನ್ಯಗಳು ಎತ್ಕೊಂಡು ಹೋಗ್ಬಿಟ್ರೆ ಪ್ರಾಣ ಊಟ ಇಲ್ದಿರ ಸತ್ತು ಹೋಗ್ಲಿ ಅಂತ. ಹಾಗೆ ಇವ್ರಿಗೇನಾದ್ರೂ ದೈವ ಬಲ, ದೈವ ಶಕ್ತಿ ಇದ್ದು ಪ್ರೇರಣೆ ಇದ್ದಿದ್ರೆ ಬಹುಶಃ ಏನಾದ್ರು ರೇಖು ತಗುಡುಗಳನ್ನ ಕಟ್ಬಿಡ್ತಾ ಇದ್ರು, 1000 ಅಡಿ ಹೈಟು ಕಟ್ಬಿಡ್ತಾ ಇದ್ರು. ಗಾಳಿ ಬರಬಾರ್ದು, ಗಾಳಿ ಇಲ್ದಿರ ಸತ್ತು ಹೋಗ್ಲಿ, ಬೆಳಕಿಲ್ದಿರ ಸತ್ತು ಹೋಗ್ಲಿ ಅಂತ ಹೇಳಿ ಮಾಡ್ತಾ ಇದ್ರು. ಆದ್ರೆ ನಿಮ್ಗೆ ಆ ಶಕ್ತಿ ಇಲ್ಲ. ನೀವು ಮರಗಳು ಹೊಡೆದಿರ್ಬಹುದು, ಆಲ್ದ ಮರ ಹೊಡೆದಿದ್ದೀರಾ. ಆಲ್ದ ಮರ ಹೊಡೆದಿರ್ತಕ್ಕಂಥ ನಾನು ಅವ್ನಿಗೆ ಹೇಳಿದೆ, ತಹಸೀಲ್ದಾರ್ಗೆ, ರೇ ನಿಮ್ಮ ವಂಶಗಳಿರೋದಿಲ್ಲ ಅಂತ ಹೇಳಿದೆ. ನೀವು ಯಾರ್ಯಾರು ಇದಕ್ಕೆ ಪ್ರಯತ್ನ ಮಾಡಿದ್ದೀರಾ, ನಿಮ್ಮ ವಂಶಗಳು ನಿರ್ನಾಮ ಆಗ್ಬಿಡ್ತವೆ, ನಿಮ್ಮ ವಂಶಗಳು ನಾಶ ಆಗ್ತವೆ. ಒಂದು ಆಲ್ದ ಮರನ ನೀವು ಹೊಡೆದಿದ್ದೀರ, ನೀವು ಆಲ್ದ ಮರ ಹೊಡೆದಿದ್ದೀರಲ್ಲ, ನಿಮ್ಮ ವಂಶಗಳು ನಿರ್ನಾಮ ಆಗ್ತವೆ ಅನ್ನುವಂಥದ್ದನ್ನ ಹೇಳಿದೆ. ಮತ್ತೆ ಈಗ ಇನ್ನೊಂದು, ನನಗೆ ಎಲ್ಲದಕ್ಕೂ ಕೂಡ ವಿರೋಧ ಲೆಟರ್ಗಳು ಕೊಡ್ತಾರೆ ಅಂತ ಹೇಳಿದ್ರು. ಇವರು ಅಥ್ಲೆಟಿಕ್ಸ್ಗೆ ಇಲ್ಲಿ DCC ಬ್ಯಾಂಕ್ ಒಂದು ಬಿಲ್ಡಿಂಗ್ ಇತ್ತು. ಈ DCC ಬ್ಯಾಂಕ್ ಚುನಾವಣೆ ಬಂತು, ಇವರಿಗೆ ಒಂದು ಮಾಹಿತಿ ಇತ್ತು, ಈ DCC ಬ್ಯಾಂಕ್ ಚುನಾವಣೆಯಲ್ಲಿ JDS ಪಕ್ಷ ಗೆಲ್ಲುತ್ತೆ ಎನ್ನುವಂಥದ್ದು. JDS ಪಕ್ಷ ಗೆದ್ರೆ ಆ DCC ಬ್ಯಾಂಕ್ ಅಲ್ಲಿ ಕುಂತ್ಕೊಳ್ತಾರೆ ಅಂತ ಹೇಳಿ ನೀವೊಂದು ಆದೇಶವನ್ನ ಮಾಡಿಸಿದ್ರಿ. ಇದು ಅಥ್ಲೆಟಿಕ್ಸ್ಗೆ, ಪಾಪ ನೀವು ಅಥ್ಲೆಟಿಕ್ಸ್ ಕೊಡ್ಬೇಕು ಅಂತ ಕೊಟ್ಟಿದ್ದಲ್ಲ,
DCC ಬ್ಯಾಂಕ್ ಅಲ್ಲಿ JDS ನವರು ಬಂದು ಕುಂತ್ಕೊಂಡ್ಬಿಡ್ತಾರೆ, ಇಲ್ಲಿ ರಾಜಕೀಯ ಮಾಡ್ತಾರೆ. ನೀವು ಅಲ್ಲಿ ನಿಮ್ಮ ಸ್ವಾರ್ಥ JDS ನವರು ಅಲ್ಲಿ ಬರಬಾರ್ದು ಅಂತ ಹೇಳಿ ನೀವು ಅಥ್ಲೆಟಿಕ್ಸ್ ಗೆ ನೀವು ಮಾಡಿರ್ತಕ್ಕಂಥದ್ದು ನಮ್ಗೆ ಅರ್ಥ ಆಗ್ತದೆ. ಅದರ ಜೊತೆಗೆ ನೀವು ಇನ್ನೊಂದು ವಿಚಾರ ನಮ್ಮ ಕ್ಷೇತ್ರದ ಜನರಿಗೆ ನಾನು ತರಬೇಕು ಅನ್ನುವಂಥದ್ದನ್ನ, ನಿನ್ನೆ ನನಗೆ ಆದಿಚುಂಚನಗಿರಿ ಮಠದಿಂದ ನನಗೆ ಲಿಂಗೇಶ್ ಅಂತ ಹೇಳಿ ಅಲ್ಲಿ ಸ್ವಾಮೀಜಿ ಅವರು PS ಒಬ್ರು ನನಗೆ ಫೋನ್ ಮಾಡಿದ್ರು. ಸರ್, ನೀವು ನಮ್ಮ ಮಠಕ್ಕೆ ತೊಂದರೆ ಮಾಡ್ತಾ ಇದ್ದೀರಾ ಅಂತ. ಯಾವ ವಿಚಾರದಲ್ಲಿ, ಎಲ್ಲಿ ಅಂತ ಹೇಳಿದೆ ನಾನು. ಇಲ್ಲಿ ಆದಿಚುಂಚನಗಿರಿ ಮಠಕ್ಕೆ 16 ಎಕರೆ ಬೇಕು ಅಂತ ಹೇಳಿ ಇವರು ಮಠದಿಂದ ಒಂದು ಅರ್ಜಿಯನ್ನ ಹಾಕೊಂಡಿದ್ದಾರೆ. ಈ ಸ್ವಾಮೀಜಿಯವರು ನಿರ್ಮಲಾನಂದ ಸ್ವಾಮೀಜಿ ಅವ್ರನ್ನ ಕರ್ಕೊಂಡ್ಬಂದು ಇವರು ಪಾಪ ಡೀಮ್ಡ್ ಫಾರೆಸ್ಟ್ ಅಲ್ಲಿ ಮಾಡಿದಾರಲ್ಲ, ಗುಹಾಂತರ ದೇವಾಲಯ ಕರ್ಕೊಂಡೋಗಿ ಸ್ವಾಮೀಜಿಗಳಿಗೆ ಅಲ್ಲೆಲ್ಲ ತೋರಿಸಿದ್ರು. ಸ್ವಾಮೀಜಿಗಳು ಪಾಪ ಅವ್ರಿಗೆ ಗೊತ್ತಿಲ್ಲ, ಇವ್ರು ಭೂಗಳ್ರು, ಇವ್ರು ಸಮಾಜಘಾತಕರು, ಇವರು ಭೂಗಳ್ರು ಅಂತ ಗೊತ್ತಿಲ್ಲ ಅವ್ರಿಗೆ. ಸ್ವಾಮೀಜಿ ಅವರು ಬಹಳ ಅದ್ಭುತವಾಗಿದೆ, ನೀವು ಮಾಡಿರ್ತಕ್ಕಂಥ ಗುಹಾಂತರ ದೇವಾಲಯ ಬಹಳ ಅದ್ಭುತವಾಗಿದೆ ಅಂತ ಹೇಳಿದ್ರು. ಸ್ವಾಮೀಜಿಗೆ ಏನಾದ್ರು ನೀವು ಭೂಗಳ್ರು, ನೀವು ಜಮೀನು ಡೀಮ್ಡ್ ಫಾರೆಸ್ಟ್ ನಲ್ಲಿ ನೀವು ಮಾಡಿದೀರಾ ಅಂತ ಗೊತ್ತಿದ್ರೆ ಅವರ ಎಡಗಾಲು ಹೆಜ್ಜೆ ಕೂಡ ಅಲ್ಲಿ ಇಡ್ತಾ ಇರ್ಲಿಲ್ಲ. ಸ್ವಾಮೀಜಿಗೆ ಗೊತ್ತಿಲ್ಲ ಪಾಪ. ನಾನು ಹೇಳಿದೆ ಆ ಲಿಂಗೇಶ್ ಅವ್ರಿಗೆ ಹೇಳಿದೆ, ಏನ್ ಹೇಳಿದೆ ಅಂದ್ರೆ, ಸರ್, ಸ್ವಾಮೀಜಿ ದೊಡ್ಡ ಬುದ್ಧಿ ಹೋದ್ಮೇಲೆ, ಚಿಕ್ಕ ಬುದ್ಧಿ ಅವ್ರು ಬಂದ ಮೇಲೆ, ಅವ್ರ ಜವಾಬ್ದಾರಿಯನ್ನ ತಗೊಂಡ ಮೇಲೆ ನಿಮ್ಮ ಮಠದ ಹೆಸರು ಆಕಾಶದಲ್ಲಿದೆ, ನಿಮ್ಮ ಮಠದ ಹೆಸರು ಶಿಖರಕ್ಕೇರಿಸಿದ್ದಾರೆ. ಈ ಭೂಗಳರ ಜೊತೆ ಏನಾದ್ರು ನೀವು ಸೇರಿದ್ರೆ ನಿಮ್ಗೆ ಮಸಿ ಬಳಿತಾರೆ, ಬಟ್ ನೀವು ನೆಲಕ್ಕೆ ಕಚ್ಚಿಸ್ತಾರೆ ನಿಮ್ಮನ್ನ. ಹುಷಾರ್. ಯಾಕೆ ಸರ್, ಏನ್ ಸರ್ ಅಂತ ಹೇಳಿದ್ರು. ಅವ್ರಿಗೆ ಹೇಳಿದೆ ನಾನು, ಹುಲ್ಲುಬನ್ನಿ ಖರಾಬಲ್ಲಿ 42 ಟೀಚರ್ಸ್ಗೆ ಸೇಲ್ ಡೀಡ್ ಮಾಡಿರ್ತಕ್ಕಂಥ ಭೂಪರು ಇವರು. 42 ಸೇಲ್ ಡೀಡ್ ಮಾಡಿರ್ತಕ್ಕಂಥ ಭೂಪರು ಟೀಚರ್ಸ್ಗೆ 25 ವರ್ಷ ಆಗಿದೆ. ಅವ್ರಿಗೆ ದುಡ್ಡು ಕೊಟ್ಟಿಲ್ಲ, ಅವ್ರಿಗೆ ಸೈಟ್ ಕೊಟ್ಟಿಲ್ಲ. ಸರ್ಕಾರಿ ತೋಟದಲ್ಲಿ ಶಾಲಾ ಕಾಲೇಜ್ ನಡೆಸ್ತಾ ಇರ್ತಕ್ಕಂಥ ಭೂಪರು ಇವರು. ಸರ್ಕಾರಿ ಶಾಲಾ ಕಾಲೇಜಲ್ಲಿ ಮಕ್ಕಳಿಗೆ ರಿಸರ್ವ್ ಆಗಿರ್ತಕ್ಕಂಥ ಜಾಗದಲ್ಲಿ ಇವರು ವಾಣಿಜ್ಯ ಮಳಿಗೆಗಳನ್ನ ಕಟ್ಟಿರ್ತಕ್ಕಂಥ ಭೂಪರು ಇವರು. ಒಕ್ಕಲಿಗರ ಆ ಏನು ಸಮುದಾಯಕ್ಕೆ ಸಾಧ್ಯ ಇಲ್ಲ, ಅದು ಕಳ್ಚಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಮುಂದಿನ ಶತಮಾನಗಳಲ್ಲಿ ಕೂಡ ಭೂಗಳ್ಳರ ಪಟ್ಟ ಅನ್ನುವಂಥದ್ದು ನಿಮ್ಮ ಹಣೆಪಟ್ಟಿಯಲ್ಲಿದೆ. ಇದನ್ನ ತಪ್ಪಿಸಿಕೊಂಡು ಆಚೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಸುಧಾಕರ್ ಅನ್ನುವಂಥ ಮಾತನ್ನು ಇವತ್ತು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ನಾನು ಯಾಕೆ ಅಂದ್ರೆ, ಆ ಮಠಕ್ಕೆ 16 ಎಕರೆ ಮಂಜೂರು ಮಾಡಬೇಕು ಅಂತ ಹೇಳಿ ನಾನು ಇವತ್ತು ಅಧಿಕಾರಿಗಳಿಗೆ, ತಹಸೀಲ್ದಾರ್ಗೆ, AC ಗೆ, DC ಗೆ ನಾನು ಇವತ್ತು ಕೇಳಲಿಕ್ಕೆ ಬಯಸ್ತೇನೆ. ಬಡವರಿಗೊಂದು ಕಾನೂನು, ಬಲಾಢ್ಯರಿಗೊಂದು ಕಾನೂನು. ನಾನು ಹಿಂದೆ ಈ ಕ್ಷೇತ್ರದಲ್ಲಿ 10 ವರ್ಷಗಳು ಶಾಸಕನಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ ಅಂತ ನೋಡಿಲ್ಲ, BJP ಅಂತ ನೋಡಿಲ್ಲ, JDS ಅಂತ ನೋಡಿಲ್ಲ. ಪಕ್ಷಾತೀತವಾಗಿ ಯಾರೇ 50 ಫಾರಂ ನಂಬರ್ 50ರಲ್ಲಿ ಅರ್ಜಿ ಹಾಕೊಂಡಿದ್ರೆ ಮಂಜೂರು ಮಾಡಿದ್ದೇನೆ. 53ರಲ್ಲಿ ಅರ್ಜಿ ಹಾಕೊಂಡಿದ್ರೆ ಮಂಜೂರು ಮಾಡಿದ್ದೇನೆ. 57ರಲ್ಲಿ ಇನ್ನೂ ನಾನು ಮುಂದೆ ಬಂದಿರಲಿಲ್ಲ. ಆದ್ರೆ ಅವತ್ತಿನ ಸಂದರ್ಭದಲ್ಲಿ ಈ ಅಧಿಕಾರಿಗಳು, ತಹಸೀಲ್ದಾರರು ಇವರೆಲ್ಲ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಆ ರೈತರ ಹತ್ರ ದುಡ್ಡು ಕೇಳ್ತಾ ಇದ್ರು. ಆ ರೈತರು ದುಡ್ಡು ಕೊಟ್ಟಿಲ್ಲ ಅಂದ್ರೆ ನನ್ನ ಮುಂದೆ ಆ ರಿಪೋರ್ಟ್ ಒಂದು ಬರ್ಕೊಂಡ್ ಬಂದ್ಬಿಡ್ತಾ ಇದ್ರು. ಸರ್, 8 ಕಿಲೋಮೀಟರ್ ಇದೆ ಸರ್, ಇದು ಮಂಜೂರು ಮಾಡಕ್ ಬರೋದಿಲ್ಲ ಸರ್ ಅಂತ ಹೇಳ್ತಾ ಇದ್ರು. ಯಾವ್ದೋ 8 ಕಿಲೋಮೀಟರ್ ಇದೆ, ಮಂಜೂರು ಮಾಡಕ್ ಬರೋದಿಲ್ಲ ಅಂತ. ನಾನು ಇವತ್ತು ಈ ಅಧಿಕಾರಿಗಳು ಕೇಳಲಿಕ್ಕೆ ಬರೆಸ್ತೇನೆ, ಈ ತಹಸೀಲ್ದಾರ್ಗೆ, ಈ ಮೂರ್ಖರಿಗೆ, ಈ ಮುಟ್ಟಾಳರಿಗೆ, AC ಗೆ, DC ಗೆ ಇಂಥ ಷಂಡರು ನಮ್ಮ ಜಿಲ್ಲೆಯಲ್ಲಿ ಸೇರ್ಕೊಂಡು ಇವತ್ತು ಹಾಳು ಮಾಡ್ತಾ ಇದ್ದಾರೆ. ನೀವು, ನಾನು ಕೇಳಿದೆ ಮೊನ್ನೆ ಪ್ರಾದೇಶಿಕ ಆಯುಕ್ತರ ಹತ್ರ ಹೋಗಿದ್ದೆ. ನಾನು ಪ್ರಾದೇಶಿಕ ಆಯುಕ್ತರ ಹತ್ರ ಹೋಗಿ ನಾನು ಒಂದು ಲೆಟರ್ ಅನ್ನ ಕೊಟ್ಟೆ, ಇದನ್ನ ನೀವು ತಡೆ ಹಾಕ್ಬೇಕು, ನಿಲ್ಲಿಸಬೇಕು ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ, ನನಗೆ ರೈತರು ಯಾರಾದ್ರೂ ಇದ್ರೆ 8 ಕಿಲೋಮೀಟರ್ ಇದೆ, ಇದು ಮಾಡಕ್ ಬರೋದಿಲ್ಲ ಅಂತ. ಇಲ್ಲಿ ಆ 16 ಎಕರೆ ಮಂಜೂರು ಮಾಡೋದಕ್ಕೆ 1.5 ಕಿಲೋಮೀಟರ್ ಇದೆ. 1.5 ಕಿಲೋಮೀಟರ್ ಇದ್ರೆ ಹೆಂಗ್ ಮಾಡ್ತೀರಾ ನೀವು? ಆದ್ರೆ ನೀವೇನ್ ಗುಲಾಮರಾಗಿದ್ದೀರಾ ಮಂತ್ರಿಗಳಿಗೆ? ಸಾರ್ವಜನಿಕರ ಆಸ್ತಿ, ನಮ್ಮ ಹಣದಿಂದ ನಿಮಗೆ ಸಂಬಳ ಕೊಡ್ತಕ್ಕಂಥದ್ದು, ನಮ್ಮ ಹಣದಿಂದ ನಿಮಗೆ ಸಂಬಳ ಕೊಡ್ತಕ್ಕಂಥದ್ದು, ಸಾರ್ವಜನಿಕರು ನಾವು ನೀವು ಕಟ್ತಕ್ಕಂಥ ತೆರಿಗೆಯಿಂದ ಇವತ್ತು AC ಗಾಗ್ಲಿ, DC ಗಾಗ್ಲಿ, ತಹಸೀಲ್ದಾರ್ಗಾಗ್ಲಿ ನಾವು ಕೊಡ್ತಕ್ಕಂಥ ಸಂಬಳ. ಮಿನಿಸ್ಟರ್ ನಿಮ್ಗೆ ಸಂಬಳ ಕೊಡ್ತಾ ಇಲ್ಲ. ನಿಮಗೆ ಮಾನ ಮರ್ಯಾದೆ ಇದ್ದಿದ್ರೆ ನೀವು 1.5 ಕಿಲೋಮೀಟರ್ ಮಂಜೂರು ಮಾಡ್ತಾ ಇದ್ದೇನ್ರಿ. ನಾನು ಅವರ ಪ್ರಾದೇಶಿಕ ಆಯುಕ್ತರಿಗೆ ಹೇಳಿದೆ, ನೀವೊಂದು ಸರ್ಕ್ಯುಲರ್ ಕೊಡಿ, ನಿಮ್ಮವರೆಗೂ ಯಾಕೆ ಬರಬೇಕು? ಇಲ್ಲೇ 1.5 ಕಿಲೋಮೀಟರ್ ಇದೆ, ಇದು ಮಾಡಕ್ ಬರೋದಿಲ್ಲ ಸರ್. ಮಿನಿಸ್ಟರ್ ಹೇಳಿದ್ರು. ಏನ್ ಮಿನಿಸ್ಟರ್? ಯಾರು ಮಿನಿಸ್ಟರ್ ಹತ್ರ ಏನ್ರಿ? ಕಾನೂನು ಅಂದ್ರೆ ಬಡವರಿಗೊಂದು, ಬಲಾಢ್ಯರಿಗೊಂದ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡುವಂತ ಸಂದರ್ಭದಲ್ಲಿ ಅವ್ರಿಗೊಂದು ಸಲಹೆಯನ್ನ ಕೊಡ್ತಾರೆ. ಸರ್, ಈ ದೇಶದಲ್ಲಿ ಎಲ್ಲರಿಗೂ ಕೂಡ ವೋಟಿಂಗ್ ಪವರ್ ಕೊಡಬಾರ್ದು ಅಂತ. ಯಾರಿಗಪ್ಪ ಕೊಡ್ಬೇಕು ಮತ್ತೆ ಅಂತ ಹೇಳಿದ್ರೆ, ಅವ್ರು ಹೇಳ್ತಾರೆ 25 ಎಕರೆ ಜಮೀನು ಯಾರಿಗಿದ್ರೆ ಅವ್ರು ವೋಟಿಂಗ್ ಪವರ್ ಕೊಡಬೇಕು.
25 ಎಕರೆ ಜಮೀನು ಯಾರಿಗಿದ್ರೆ ಅವ್ರಿಗೆ ವೋಟಿಂಗ್ ಪವರ್ ಕೊಡಬೇಕು, ಅಥವಾ ಡಬಲ್ ಡಿಗ್ರಿ ಗ್ರಾಜುಯೇಟ್ ಯಾರು ಮಾಡಿದ್ರೆ ಅವ್ರಿಗೆ ವೋಟಿಂಗ್ ಪವರ್ ಕೊಡಬೇಕು ಅಂತ ಹೇಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಾದ್ರು ಒಪ್ಕೊಂಡ್ಬಿಟ್ಟಿದ್ರೆ ಆ ಸಲಹೆಗೆ ಇಲ್ಲಿರ್ತಕ್ಕಂಥವ್ರಿಗೆ ಯಾರಿಗೂ ವೋಟಿಂಗ್ ಪವರ್ ಬರ್ತಾ ಇರ್ಲಿಲ್ಲ. ಯಾರ ಹತ್ರ ಇದೆಯಪ್ಪ 25 ಎಕರೆ ಬೆದರಿಸ್ಬಿಡ್ತಾ ಇದ್ರು. ಅದಕ್ಕೆ ವೋಟಿಂಗ್ ಪವರ್ ಕೊಟ್ಟಿದ್ದು ನಮ್ಗೆ ಒಂದು ಮೊರೆಯಲ್ಲಿ ಒಂದು ಕಾರ್ಬನ್ ಒಂದು ಕಾರ್ಡ್ ಅನ್ನ ಇಟ್ಟು ಅದರ ಮೊರೆಯಲ್ಲಿ ಹಾಕ್ಬೇಕು ಅಂತ. ಆದ್ರೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ನಿಮ್ಗೆ ಯಾರು ಬೇಕು ಯಾರು ಬೇಡ, ನಿಮ್ಗೆ ಯಾರು ನಮಗೆ ಬಲಾಢ್ರನ್ನ ಓಡಿಸೋದಕ್ಕೆ ಕತ್ತಿಗಳು ಬೇಕಾಗಿಲ್ಲ, ಮಚ್ಚು ಬೇಕಾಗಿಲ್ಲ, ದೊಣ್ಣೆ ಬೇಕಾಗಿಲ್ಲ, ಹಣಬಲ ಬೇಕಾಗಿಲ್ಲ, ತೋಳ್ಬಲ ಬೇಕಾಗಿಲ್ಲ. ಆ ಮೊರೆಯಲ್ಲಿ ಹೋಗಿ ಒಂದು ಓಟ್ ಹಾಕಿದ್ರೆ ಹೋಗ್ಬೇಕು ವಾಪಸ್ ಮನೆಗೆ. ಎಲ್ಲಿ ಹೋಗ್ಬೇಕು? ಮನೆಗೆ ವಾಪಸ್ ಹೋಗ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅದಕ್ಕೆ ಇಂಥ ಬಲಾಢ್ಯರು ಇರಬಾರ್ದು, ವಂಶ ಪಾರಂಪರ್ಯ ಆಡಳಿತಕ್ಕೆ ಕಡಿವಾಣ ಹಾಕ್ಬೇಕು ಅಂತ ಹೇಳಿ ನಮಗೆ ಕೊಟ್ಟಿರ್ತಕ್ಕಂಥ ಹಕ್ಕು. ಇಂಥ ಹಕ್ಕನ್ನು ನಮಗೆ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ನಾವು ಆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಪಾಪ ಇವ್ರಿಗೆ 10 ವರ್ಷ ಸೋತಿದ್ರು. 10 ವರ್ಷ ಸೋತು ಕುಂತು ಊರಲ್ಲಿ ಇರ್ಲಿಲ್ಲ, ಬೆಂಗಳೂರಲ್ಲಿ ಕುಂತ್ಕೊಂಡು ಕುಚೇಷ್ಟೆ ಕುತಂತ್ರಗಳು ಮಾಡಿದವರು ಇವರು. ನನಗೆ ಬುದ್ಧಿ ಹೇಳಕ್ ಬರ್ತಾರೆ, ಕುಚೇಷ್ಟೆ ಮಾಡ್ಬಿಟ್ರಿ, ನೀವು ಕುತಂತ್ರ ಮಾಡ್ಬಿಟ್ರಿ. ನಮ್ಮ ಜಾಯಮಾನದಲ್ಲಿಲ್ಲ. ನಾನು 10 ವರ್ಷ ಆಡಳಿತವನ್ನ ಮಾಡಿದ್ದೇನೆ. ಏನೇ ನಮ್ಮ ಕ್ಷೇತ್ರಕ್ಕೆ ಬಂದ್ರೆ ಕೂಡ ನನ್ನ ಕ್ಷೇತ್ರದ ಜನರಿಗೆ ಲಾಭ ಆಗಲಿ ಎನ್ನುವಂತ ಚಿಂತನೆ ಮಾಡತಕ್ಕಂತ JK ಕೃಷ್ಣಾರೆಡ್ಡಿ. ಇಂಥ ಕುತಂತ್ರ ಮಾಡತಕ್ಕಂಥದ್ದು ನಿಮ್ಮ ರಕ್ತಗತದಲ್ಲಿ ಬಂದಿರತಕ್ಕಂಥದ್ದು, ನಿಮ್ಮ ಕುಟುಂಬದಲ್ಲಿ ಬಂದಿರತಕ್ಕಂಥದ್ದು. ನಿಮ್ಮಿಂದ ನಾನು ಕಲಿಬೇಕಾಗಿಲ್ಲ. ಇವತ್ತು ನನ್ನ ಬಗ್ಗೆ JK ಕೃಷ್ಣಾರೆಡ್ಡಿ ಬಗ್ಗೆ ಒಂದು ಮಾತಾಡೋದಕ್ಕೂ ನಿಮಗೆ ನೈತಿಕತೆ ಇಲ್ಲ, ಒಂದು ಮಾತಾಡೋದಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇನ್ನೂ ಹೆಚ್ಚು